ಈ ಕಾರವಾರದಲ್ಲಿ ಇಷ್ಟು ಜನ ಶಿಷ್ಯರಿದ್ದಾರೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಮಾಡಿದ್ದು ಬಹಳ ಅನುಕೂಲ ಆಯಿತು. ವಾದಿರಾಜರ ಕ್ಷೇತ್ರ ಇದು. ಈ ಒಂದು ಕಾರವಾರ ಕ್ಷೇತ್ರವು ಕೂಡ ವಾದಿರಾಜರು ಬಂದಂತಹ ಕ್ಷೇತ್ರ. ಆಚಾರ ಕಥೆಗಳೆಲ್ಲ ಹೇಳಿದ್ರು. ಇವತ್ತಿಗೂ ಕೂಡ ಮಠಕ್ಕೆ ಸಂಬಂಧಪಟ್ಟಂತಹ ಎಕರೆಗಟ್ಟಲೆ ಆಸ್ತಿ ಇವತ್ತು ಮಠದ ಹೆಸರಿನಲ್ಲಿ, ವಾದಿರಾಜ ಮಠ ಅಂತ ಹೆಸರಿನಲ್ಲಿ ಇವತ್ತಿಗೂ ಕೂಡ ಈ ಒಂದು ಕಾರವಾರ ಕ್ಷೇತ್ರದ ಆಸುಪಾಸಿನ ಅನೇಕ ಆಸ್ತಿ ಪಾಸ್ತಿಗಳು ಇವತ್ತು ಉಳ್ಕೊಂಡಿದೆ ಅಂದ್ರೆ ಇನ್ನು ಹೋದದ್ದು ಬಹಳ ಇದೆ, ಅದು ಬೇರೆ. ಅಂತೂ ಇಂತೂ ಕಾರವಾರಕ್ಕೂ ಹಾಗೂ ವಾದಿರಾಜರಿಗೊಂದು ಅವಿನಾಭಾವ ಸಂಬಂಧ ಹೇಗಿತ್ತು ಅನ್ನೋದನ್ನು ಇಷ್ಟೊತ್ತು ಆಚಾರ್ಯರು ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ರು. ಅಂತಹ ಈ ಕ್ಷೇತ್ರದಲ್ಲಿ ವಾದಿರಾಜರ ಭಕ್ತರು, ಶಿಷ್ಯರು, ದೈವಜ್ಞ ಬ್ರಾಹ್ಮಣ ಸಮುದಾಯದವರು ಸಾವಿರಾರು ಮಂದಿ ಇದ್ದಾರೆ ಅಂತ ಹೇಳುವ ವಿಷಯವನ್ನು ನಾವು ಕೇಳಿದ್ದೆವು. ಆದರೆ ಇವತ್ತು ಅದನ್ನ ಕಣ್ಣಾರೆ ಕಾಣುವಂತಹ ಈ ಒಂದು ಅವಕಾಶ ನಮಗೆ ಈ ಒಂದು ಸಂದರ್ಭದಲ್ಲಿ ಒದಗಿ ಬಂತು. ದೈವಜ್ಞ ಬ್ರಾಹ್ಮಣರ ಒಂದು ದೊಡ್ಡ ಸೌಭಾಗ್ಯ ಏನು ಅಂತ ಕೇಳಿದ್ರೆ, ವಾದಿರಾಜರಂತಹ ಗುರುಗಳನ್ನ ಅವರ ಗುರುಗಳನ್ನಾಗಿ ಪಡೆದದ್ದು, ಕುಲಗುರುಗಳನ್ನಾಗಿ ಪಡೆದದ್ದೇ ಒಂದು ದೊಡ್ಡ ಸೌಭಾಗ್ಯ. ಯಾಕೆ? ವಾದಿರಾಜರಿಗೆ ಒಂದು ಆದೇಶ ಇತ್ತು, ಈ ಒಂದು ದೈವಜ್ಞ ಬ್ರಾಹ್ಮಣ ಸಮುದಾಯವನ್ನ ಉದ್ಧಾರ ಮಾಡಬೇಕು ಅಂತ. ಯಾರ ಆದೇಶ? ಸಾಕ್ಷಾತ್ ಹಯಗ್ರೀವ ದೇವರ ಆದೇಶ. ಹಯಗ್ರೀವ ದೇವರು ಹೇಳಿದ್ದಾರೆ, ಈ ಲೋಕದಲ್ಲಿ ಇಂತಹ ಒಂದು ಸಮುದಾಯವನ್ನು, ಇವರನ್ನು ಉದ್ಧಾರ ಮಾಡಬೇಕಾಗಿದೆ ನೀನು ಅಂತ. ಈ ಆದೇಶವನ್ನು ಹಯಗ್ರೀವ ದೇವರು ಮಾಡಿದ್ದು ವಾದಿರಾಜರಿಗೆ. ಯಾವ ರೀತಿಯಾಗಿ ಅದಕ್ಕೆ ಉದ್ಧಾರ ಮಾಡಿದ್ರು? ಈ ಹಯಗ್ರೀವ ದೇವರಿಗೂ ಕೂಡ ವಾದಿರಾಜರಿಗೆ ಒಂದು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಕಲಿಯುಗದ ಒಂದು ವಿಶೇಷ ಏನು ಹೇಳಿದ್ರೆ, ಈ ಕಲಿಯುಗದಲ್ಲಿ ದೇವರಿಗೆ ಅವತಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಬೇಕಾದರೆ ದೇವತೆಗಳು ಒಂದು ಅವತಾರವನ್ನು ಮಾಡ್ತಾರೆ, ಸಾಕ್ಷಾತ್ ಭಗವಂತನಿಗೆ ಭೂಮಿಯಲ್ಲಿ ಕಲಿಯುಗದಲ್ಲಿ ಅವತಾರ ಮಾಡ್ಲಿಕ್ಕೆ ಇಲ್ಲ. ಸರಿ, ಮತ್ತೆ ಹೇಗೆ ಅವತಾರ ಮಾಡಬೇಕು ದೇವರು? ದೇವರು ಅಂದುಕೊಂಡ ನಾನು ವಿಗ್ರಹ ರೂಪದಲ್ಲಿ ಅವತಾರ ಮಾಡ್ತೇನೆ ಅಂತ. ವಿಗ್ರಹ ರೂಪದಲ್ಲಿ ಹೇಗೆ ಅವತಾರ ಮಾಡಬೇಕು? ಎಲ್ಲಿ ಅವತಾರ ಮಾಡಬೇಕು? ಎಲ್ಲೆಲ್ಲೋ ಅವತಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ನೋಡಿ, ಯಾವುದೇ ಒಂದು ನಾವು ಬೀಜವನ್ನು ಬಿತ್ತಬೇಕು ಅಂತಾದ್ರೆ, ಆ ಬೀಜ ಒಳ್ಳೆಯ ಫಲ ಬರಬೇಕು ಅಂತಾದ್ರೆ ಒಳ್ಳೆಯ ಭೂಮಿಯನ್ನು ನೋಡಿ, ಫಲವತ್ತಾದಂತಹ ಭೂಮಿಯನ್ನು ನೋಡಿ ನಾವು ಬೀಜವನ್ನು ಬಿತ್ತುತ್ತೇವೆ. ನೀವು ಫಲವತ್ತಾದಂತಹ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ್ರೆ ಮಾತ್ರ ಒಳ್ಳೆ ಫಲ ಬರುತ್ತೆ ಅದರಲ್ಲಿ. ಅದೇ ರೀತಿಯಾಗಿ ಕೂಡ ಭಗವಂತ ಯೋಚನೆ ಮಾಡಿದ, ಈ ನಾನು ಕೂಡ ಈ ಭೂಮಿಯಲ್ಲಿ ಅವತಾರ ಮಾಡಬೇಕಾದ್ರೆ ಒಳ್ಳೆಯ ಫಲವತ್ತಾದಂತಹ ಒಂದು ಸಮಾಜ ಬೇಕು. ಫಲವತ್ತ ಅಂದ್ರೆ ಸಾತ್ವಿಕವಾದಂತಹ ಸತ್ವಗುಣಗಳು ತುಂಬಿರುವಂತಹ ಒಂದು ಒಳ್ಳೆಯ ಸಮಾಜ ನನಗೆ ಬೇಕು ಅಂತ ಯೋಚನೆ ಮಾಡಿದ. ಈ ದೈವಜ್ಞ ಬ್ರಾಹ್ಮಣ ಸಮುದಾಯದಲ್ಲಿ ನಾನು ಅವತಾರವನ್ನು ಮಾಡ್ತೇನೆ ಅಂತ ಹೇಳಿ ವಿಗ್ರಹ ರೂಪದಿಂದ ಪ್ರಕಟ ಆದ ಒಂದು ರೀತಿಯಲ್ಲಿ ಇದು ವಿಗ್ರಹದ ಈ ಒಂದು ರೂಪದಲ್ಲಿ ದೇವರು ಅವತಾರ ಮಾಡಿದ್ದಾನೆ ಹಯಗ್ರೀವ ದೇವರು. ಯಾಕೆ? ವಾದಿರಾಜರನ್ನು ಅವತಾರ ಮಾಡಬೇಕು. चन्द्रां प्रभासाय सज्जलन्तीं श्रियं लोके देवजुष्टामुदारां तां पद्मिनीं शरणमहं प्रपद्ये लक्ष्मीर्मे नश्यतां वावृणे आदित्यवर्णे तपसोऽधिजातो वनस्पतिस्तवक्षोथबिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देव सखः कीर्तिश्चमणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुद्पिपासामलां ज्येष्ठामलक्ष्मीं नाशयाम्यहम् अभूतिमसमृद्धिं च सर्वान् निर्णद मे गृहात् गन्धद्वारान् दुराधर्षाम् Bapak dilihat dulu. Tadi